ಬಂಧಿಸಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಂಧಿಸಿ ಬಂಧಿಸಿ ಮುಸ್ಲಿಂ ಗುಂಡಾಗಳನ್ನ ಬಂಧಿಸಿ 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 ಮುಸ್ಲಿಂ ಗುಂಡಾಗಳನ್ನ ಬಂಧಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಂಧಿಸಿ ಬಂಧಿಸಿ ಮುಸ್ಲಿಂ ಗುಂಡಾಗಳನ್ನ ಬಂಧಿಸಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಂಧಿಸಿ ಬಂಧಿಸಿ ಮುಸ್ಲಿಂ ಗುಂಡಾಗಳನ್ನ ಬಂಧಿಸಿ ಸ್ಟೇಷನ್ ಇದೆ, ಸಾರ್ವಜನಿಕ ಸ್ಟೇಷನ್ ಇದ್ದಿದ ಬೇರೆ ಸ್ಟೇಷನ್ ಐತಿ. ರಕ್ಷಕರನ್ನು ರಕ್ಷಿಸಿ 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 ರಕ್ಷಕರನ್ನು ರಕ್ಷಿಸಿ ರಕ್ಷಿಸಿ ಗೋ ರಕ್ಷಣೆ ಮಾಡುವಂತ ಕಾರ್ಯಕರ್ತರ ಮೇಲೆ ಇವರು ರಕ್ತವನ್ನು ಹೊಡಿತಾರಂತಂದ್ರು. ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಎಲ್ಲ ವಿಷಯ ಗೊತ್ತೈತೆ ನಮಗೆ, ವಿಷಯ ಗೊತ್ತಿಲ್ಲ. ಯಾವ ರೀತಿ ಅವರು ಎಲ್ಲ ಮಾಡಿದ್ರು ಆದೇಶ ಏನಿದೆ ಸರ್? ಒಂದು ಕಾರ್ಯಕರ್ತ ಗೋ ಯಾಕೆ ಕಟ್ಟಿರೋದು ಕೇಳಿದ ಮೇಲೆ ಅವ್ರ ಹಲ್ಲೆ ಮಾಡ್ತಾರ ಅಂದ್ರೆ ಏನ್ ಸರ್ ಇದು? ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. 50 ರಿಂದ 60 ಜನ ಅವ್ರು ಗುಂಡಾಗಳು ಇದ್ದಾರೆ. ಅವರು ಯಾವ ರೀತಿ ಕಾನೂನು ಗೊತ್ತಿಲ್ವ ಅವ್ರಿಗೆ? ಗೋ ಪ್ರತಿಬಂಧಕ ಕಾನೂನು ಐತ್ರಿ, ಇಲ್ಲ ನಮ್ಮ ಸಮಾಧಾನ ಆಗ್ತಾ ಇಲ್ರಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಂಧಿಸಿ ಬಂಧಿಸಿ ಈ ರೀತಿ ಮಾತುಕತೆ ಸಂಧಾನಗಳು ಸಾಕಷ್ಟಾಗಿದ್ದಾವೆ. ಯಾವುದು ಕೂಡ ಏನಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಹೌದ್ರಿ, ಇನ್ಸಿಡೆಂಟ್ ಗೊತ್ತಿದೆ ಸರ್ ನಮಗೆ. ಆಯ್ತ್ರಿ, ನಮಗೆ ಇನ್ಸಿಡೆಂಟ್ ಗೊತ್ತಿಲ್ಲ ಅಂತಲ್ಲ, ಇನ್ಸಿಡೆಂಟ್ ಗೊತ್ತಿದೆ. 60 ಜನ ಗೋ ಹಂತಕರ ಬಂದ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಬಂಧಿಸಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ. ನಮಸ್ತೆ ನಮಸ್ತೆ. ನಾವು ಮಾತಾಡಕ್ ಬಿಡ್ರಿ, ಡಿಸ್ಟರ್ಬ್ ಮಾಡಕ್ ಶಾಸಕರು ಬರ್ಬೇಕು, ನಮ್ಮ ದುರ್ಗರು ಬರ್ಬೇಕು, ಶಾಸಕರು ಬರ್ತಾರೆ ಕಮಿಷನ್ ಬರ್ಬೇಕಂದ್ರೆ ನಾವು ಏನೋ ನಿಮ್ಮ ಹತ್ರ ಬಂದಿದ್ರು. ಹೌದು, ನೀವೇನಂದ್ರಿ 3 ಜನ ಅರೆಸ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಲೆಟ್ ಮೀ, ನಾನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ನಾ ಇಲ್ಲಿ ಬಂದು ಕೇಳಿದಾಗ DCP ಅವರು ಹೇಳ್ತಾರೆ FIR ಆಗಬೇಕು, FIR ಆದ್ಮೇಲೆ ಅರೆಸ್ಟ್ ಮಾಡ್ತೀನಿ. procedural problems secure we can't tell publicly. I cannot tell ಇವ್ರೀಗ ಏನು ಹೇಳ್ತಾ ಇದ್ದಾರೆ ಅದನ್ನ ನಾವು ಅವ್ರಿಗೆ ಪ್ರೈವೇಟ್ ಆಗಿ ಹೇಳಿದ್ವಿ in confidence. You allow us time to do our work. If we don't do our work, then you are free to come. Free ಬರ್ರಿ ನೀವು. ಈಗ ಇವತ್ತು FIR sir, no, you just wait. ನಾವು ನೋಡಿರೋದಕ್ಕೆ ನಾವು ಅಷ್ಟು ಸೀರಿಯಸ್ ಆಗಿ ಕೇಸು ತಗೊಳ್ತಾ ಇರೋದು. ಮ್ಯಾಟರ್ ಆಫ್ ಮ್ಯಾಕ್ಸಿಮಮ್ 1 year ನಾವು FIR ಮಾಡ್ತೀವಿ. FIR ಮಾಡಿದ್ಮೇಲೆ ನಾವು ಏನು ಪ್ರೊಸೀಜರ್ ಮಾಡಬೇಕು, ನಮ್ಮ ಪ್ರೊಸೀಜರ್ ಹುಬ್ಳಿ ಧಾರವಾಡ ಶಾಂತ ಇರಬೇಕು, ಕಾನೂನು ಬಾಹಿರವಾಗಿ ಏನು ನಡೀಬಾರ್ದು ಅನ್ನೋದೇ ನಮ್ಮದು ಉದ್ದೇಶ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ನಾವು ಮಾಡೇ ಮಾಡ್ತೀವಿ. ನಾವು ಮಾಡಲಿಲ್ಲ ಅಂದರೆ ನೀವು ಪ್ರೊಟೆಸ್ಟ್ ಮಾಡಿ, ನಾವು ಮಾಡಲಿಲ್ಲ ಅಂದರೆ ನೀವು ಬಂದು ಇವ್ರಿಗೆ ಕಂಪ್ಲೇಂಟ್ ಏನು ಕೊಡ್ತಾರೆ we will take up sir. They are free to give any see. So as an advocate I can tell you are I have no problem. I have no problem. Let me complete. No, I am answering your question. Sir, ತಮಗೆ ಆಲ್ರೆಡಿ ಬ್ರೀಫ್ ಮಾಡಿದ್ದೀನಿ. ಸೋ ಮೋಟೋ ತಗೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. You want us to take, we will tell. ನಮ್ದು ಇಂಟ್ರೆಸ್ಟ್ ಏನಿದೆ, tomorrow in the court of law the case should withstand ಅಲ್ವಾ ಸರ್? ನಮ್ದು ಬರೀ ಈಗ ಒಂದು FIR ಮಾಡಿಬಿಟ್ಟು
ಈಗ ಕೊಟ್ಬಿಟ್ಟು ನೀವು ಸ್ಯಾಟಿಸ್ಫ್ಯಾಕ್ಟರಿ ಹೋಗ್ಬಿಟ್ರೆ ನಾವು ಒಂದು ಕೇಸು ಅಂತ ತಗೊಂಡ ಮೇಲೆ ಅದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರಬೇಕು. ಆಗಿದೆ, ಹೌದು ಮಾಡಿದ್ದೀವಿ ಸರ್. ಎಸ್ ವಿ ಆರ್ ಡೂಯಿಂಗ್ ಸರ್. ಯಾಕಂದ್ರೆ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಅಟ್ಯಾಕ್ ಆದಾಗ ಇಬ್ಬರು ಇದ್ದಿಲ್ಲ, ಅವರು ಒಂದು ದೊಡ್ಡ ಗುಂಪು ಸರ್. ಈಗ ಅವ್ರನ್ನೆಲ್ಲರ ಮೇಲೂ ಕೇಸ್ we will take up the case. ನಮಗೆ ಏನು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ವಾಟ್ ಎವರ್ he is saying we will take up the case sir. ಕೇಸ್ ಮಾಡಿ but then we will evidences ಇರುತ್ತೆ, ಮತ್ತೊಂದು ಇರುತ್ತೆ, ಇನ್ವೆಸ್ಟಿಗೇಷನ್. we are not going to spare anybody. we will do our job but you should let us do that job. ಈಗ ಸುಮ್ಮನೆ ಏನು ನಾವು FIR ಮಾಡುವಾಗಲೂ ಬಂದು ಇದು ಮಾಡಿದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ಹೇಳಿ ಸರ್ ಮಾಡಿ. ನೀವು ಅವ್ರೇನು 54 ಜನ ಇದ್ದಾರೆ, ಅವರೆಲ್ಲರೂ ಗುರುತಿಸ್ತಾರೆ ಸರ್. ಅವ್ರು ಗುರುತಿಸ್ತಾರೆ, ಎಲ್ಲರಿಗೂ ನಾವು ಗುರುತಿಸೋದಲ್ಲ, ಇವ್ರಿಬ್ಬರು ಕೇಳಿದ್ರೆ ಹೆಸರು ಗೊತ್ತಾಗೋದು ಮಾತ್ರ ಅಲ್ಲ ಸರ್. ದೇರ್ ಆರ್ ಸೋ ಮೆನಿ ವೇಸ್ ಟು ಕಂಪ್ಲೀಟ್ ಇನ್ವೆಸ್ಟಿಗೇಷನ್. CCTV ಇದೆ, ಮತ್ತೊಂದಿದೆ, ಎಲ್ಲ ಚೆಕ್ ಮಾಡಿ ನಾವು ಮಾಡ್ತೀವಿ. ಸಿ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟು ಸರ್. ನಾವು ಮಾಡಲಿಲ್ಲ ಅಂದ್ರೂ ನಿಮಗೆ ಗೊತ್ತಾಗುತ್ತೆ. ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ. ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನೀವು ಅವಕಾಶ ಕೊಡಬೇಕು ಸರ್. FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವಕಾಶ ಕೊಡಿ. ಕಾರ್ಯಕರ್ತರ ರಕ್ಷಣೆ ನಾವು ಸಾಕಷ್ಟು ಈ ರೀತಿ ಸ್ಟೇಷನ್ ಬಂದಾಗ ಕಾರ್ಯಕರ್ತರಿಗೆ ಹರಾಸ್ಮೆಂಟ್ ಮಾಡ್ತಾರೆ, ಕೇಸ್ಗಳು ಹಾಕ್ತಾರೆ. ಮತ್ತು ಈಗಾಗಿದೆ, ಈಗ ಹೇಳ್ತಾರೆ ಅರೆಸ್ಟ್ ಮಾಡ್ತೀವಿ, ಅದೇನು ಅರೆಸ್ಟ್ ಆಗ್ತಿದೆಯೋ ಇಲ್ಲೋ ಮತ್ತು ಇವ್ರಿಗೊಂದು ಪ್ರೆಷರ್ ಬರ್ತೈತಿ, ಮತ್ತು ಅವ್ರು ಮತ್ತೆ ಬಿಟ್ಟು ಕಳಿಸುವಂಥದ್ದು. ನೋಡಿ, ನಾವು ಮಾಡಲಿಲ್ಲ ಅಂದರೆ ನಾಳೆ ಬರ್ರಿ, ನೀವು ನಾಳೆ ಬನ್ನಿ. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು, ಎಷ್ಟು ನೀವು ಚೆಕ್ ಪೋಸ್ಟ್ ಹಾಕಿದ್ದೀರಿ ನಿಮ್ಮ ಸಿಟಿ ಒಳಗಡೆ. ಈಗ ಮೊನ್ನೆ 2 ದಿನದ ಹಿಂದೆ 27 ಗೋರಕ್ಷಣೆ ಅಗ್ರಿ ಯೂನಿವರ್ಸಿಟಿ ಮುಂದೆ ಹಿಡಿದು ನಾವು ಇಲ್ಲಿ ಇದೇ ಸ್ಟೇಷನ್ ವ್ಯಾಪ್ತಿ ಒಳಗೆ ದಯಾನಂದ ಮಾಡಿಸಿದ್ದೀವಿ 20. ಹಂಗಾರೆ ಅಲ್ಲಿ ಇದು ಇಲ್ವಾ, ಅಲ್ಲಿ ಪೊಲೀಸರ ಚೆಕ್ ಪೋಸ್ಟ್ ಇಲ್ವಾ? ಹೆಂಗೆ ಬಂತಂದ್ರೆ ಸಿಟಿ ಒಳಗೆ 27